ಈ ಒಂದು ಜಯಂತಿ ಉತ್ಸವ ನಾವು ಖಾಲಿ ಜಯಂತಿಗೆ ಸೀಮಿತ ಮಾಡಬಾರ್ದು. ಇವತ್ತೇನು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ, ಬಾಬು ಜಗಜೀವನ್ ರಾವ್ ಆಗಲಿ, ಛತ್ರಪತಿ ಶಿವಾಜಿ ಮಹಾರಾಜರಾಗಲಿ, ಇವರೆಲ್ಲರೂ ಕೂಡ ನಮಗೆ ಯಾವ ಥರ ಬದುಕಬೇಕು ಹಾಗೂ ಬದುಕೋಸ್ಕರ ಅವರೆಲ್ಲರೂ ಕೂಡ ನಮಗೋಸ್ಕರ ಅವರ ಒಂದು ಜೀವನವನ್ನೇ ತ್ಯಾಗ ಮಾಡಿ ಇವತ್ತು ನಮಗೆಲ್ಲ ಒಂದು ಒಳ್ಳೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಇವತ್ತ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರು ಕೇಂದ್ರದ ಸಚಿವರಾಗಿ ಬಹಳಷ್ಟು ಒಳ್ಳೆ ಇವತ್ತು ಕಾನೂನು ಸಚಿವರದು, ಕೃಷಿ ಸಚಿವರಾಗಿ ಬಹಳಷ್ಟು ಇವತ್ತು ನಮ್ಗೆ ದಾರಿದೀಪವಾಗಿ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಅದರ ಹಾಗೆ ಇವತ್ತು ಕೃಷಿ ಸಚಿವರಿದ್ದಾಗ ಇಡೀ ಭಾರತ ದೇಶದಲ್ಲಿ ಹಸಿರು ಕ್ರಾಂತಿಯನ್ನು ಇವತ್ತು ಮಾಡಿದ್ದಕ್ಕಾಗಿ ಇವತ್ತು ಹಸಿರು ಕ್ರಾಂತಿಯಂತೆ ಅವರಿಗೆ ಇವತ್ತು ನಾವು ಕರಿತೇವೆ. ನಾನು ಹೇಳೋದಿಷ್ಟೇ, ನಾವು ಜಯಂತಿಗೆ ಸೀಮಿತ ಆಗಬಾರ್ದು. ನಾನು ಕೂಡ ಈಗ 2 ವರ್ಷ ಆಗ್ತು ಶಾಸಕನಾಗಿ, ಮೊದಲು ಕೂಡ ಈ ಜಯಂತಿ ಉತ್ಸವದಲ್ಲಿ ಕೂಡ ನಾನು ಪಾಲ್ಗೊಳ್ತಾ ಇದ್ದೀನಿ. ನಂದೆಲ್ಲ ಸಮಾಜದ ಎಲ್ಲ ಮುಖಂಡರುಗಳು ಇವತ್ತ ಮಾದಿಗ ಸಮಾಜಕ್ಕೆ ಸೀಮಿತ ಅಂತಿಲ್ಲ, ಅವರು ಎಲ್ಲ ಸಮಾಜದ ಎಲ್ಲ ಧರ್ಮದವರಿಗೆ ಮ್ಯಾಗ ಎತ್ತಿರುವಂಥ ಕಾರ್ಯ ಇವತ್ತು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಮಾಡಿದ್ದಾರೆ ಇವತ್ತು. ಅದಕ್ಕಾಗಿ ನಾವು ನೀವೆಲ್ಲರೂ ಅವ್ರು ಹಾಕೊಟ್ಟಂಥ ದಾರಿ ದೀಪಲ್ಲಿ ನಡಿಬೇಕಂತಂದ್ರೆ ನಮ್ಮ ಹುಮ್ನಾಬಾದ್ನಲ್ಲಿ ಬೇಗನೆ ಅವರ ಪುತ್ಥಳಿಯನ್ನು ನಾವು ಇವತ್ತೆಲ್ಲರೂ ಕೂಡ ಮಾಡಬೇಕು. ಸುಮಾರು 2-3 ವರ್ಷ ಆಗ್ತು ನಾವು ಅದಕ್ಕೆ ಕಟ್ಟಿದ್ದು ಒಂದು ಫೋಟೋ ಇಡೋದು, ಸುಮ್ಮನೆ ಪೂಜೆ ಮಾಡೋದು, ಬಿಡೋದು. ಇವತ್ತು ಪ್ರೇರಣೆ ಆಗಲ್ಲ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದೆ, ಇವತ್ತು ಅಣ್ಣ ಬಸವಣ್ಣವ್ರ ಮೂರ್ತಿ ಇದೆ, ಸರ್ದಾರ್ ಪಟೇಲ್ ಅವ್ರ ಮೂರ್ತಿ ಇದೆ. ಇಲ್ಲೂ ಕೂಡ ಒಳ್ಳೆಯದಂಥ ಒಂದು ಇದು ಇದೆ. ಅಲ್ಲೂ ಕೂಡ ಮುಂಬರ್ತಾ ವರ್ಷಿನಲ್ಲಿ ಈಗ ಎಲ್ಲರೂ ಕೂಡ ಸಂಘಟನೆಯರಾಗಿ ಒಂದು ಮೀಟಿಂಗ್ ತಗೊಂಡು, ಯಾಕಂತಂದ್ರೆ ಇಲ್ಲೇ ಸ್ವಲ್ಪ ಕನ್ಫ್ಯೂಷನ್ ಇದೆ. ನಾನು ಲಾಸ್ಟ್ ಕೂಡ ಜಯಂತಿನಲ್ಲಿ ಮಾತಾಡಿದಾಗ, ಇಲ್ಲ ನಾವು ಹೋಗಿ ಬಂಬೈಗೆ ಹೋಗಿದ್ದೆವು, ಬಂಬೈಗೆ ಹೋಗಿ ನಾವು ಮೂರ್ತಿ ಆರ್ಡರ್ ಕೊಟ್ಟಿದ್ದೆವು, ದುಡ್ಡು ಕೊಟ್ಟಿದ್ದೀವಿ ಅಂತಂತಾರ. ಒಂದೊಂದು ಸರ್ತಿ ಏನಂತಾರೆ, ಮೂರ್ತಿ ನೋಡಿ ಬಂದಾರ, ಏನೂ ಆಗಿಲ್ಲ. ಅದು ಎಲ್ಲ ಬದಿಗೆ ಒತ್ತಿ ಇವತ್ತು ನನ್ನಿಂದ ಏನು ಸಹಾಯ ಆಗಬೇಕು, ನಾವೆಲ್ಲರೂ ಕೂಡಿ ಇವತ್ತು ಒಬ್ಬನೇ ಮಾಡ್ತಂಥ ಇದಿಲ್ಲ. ಆದರೆ ಇವತ್ತು ಎಲ್ಲರೂ ಕೂಡಿ ಇವತ್ತು ಮುಂಬರ್ತ ದಿನಗಳಲ್ಲಿ ಬೇಗನೆ ಡಾಕ್ಟರ್ ಬಾಬು ಜಗಜೀವನ್ ಅವರ ಒಂದು ಮೂರ್ತಿ, ಭವ್ಯವಾದಂಥ ಮೂರ್ತಿ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ ನನಗೆ ಮಾತು